ಎಲ್ರಿಗೂ ನಮಸ್ಕಾರ ಬಸ್ ವೆಲ್ಕಮ್ ಬ್ಯಾಕ್ ಟು ಸಾಗರ್ ಸ್ಟೋರೀಸ್. RCB is being blamed everywhere. ಅದೇ RCB ಸ್ಟ್ಯಾಂಪ್ ಆ್ಯಂಡ್ ಕೇಸ್ ಏನಿದೆ, ಸೊ ಇದು ಇನ್ನೂ ಕ್ಲಾರಿಟಿ ಸಿಕ್ಕಿಲ್ಲ, ಇನ್ನೂ ಮುಂದುವರಿತಿದೆ. ಕೋರ್ಟಲ್ಲಿ ನಡೀತಾನೇ ಇದೆ ಇದ್ರದ್ದು. ಹಂಗೆ ಹಿಂಗೆ ಇವ್ರು ರಿಪೋರ್ಟ್ ಸಬ್ಮಿಟ್ ಮಾಡ್ತಾರೆ, ಅವ್ರು ರಿಪೋರ್ಟ್ ಸಬ್ಮಿಟ್ ಮಾಡ್ತಾರೆ, ಎಲ್ಲ ಕಡೆನೂ ರಿಪೋರ್ಟ್ ಸಬ್ಮಿಟ್ ಆಗ್ತಿದೆ. ಒಟ್ಟಲ್ಲಿ RCB ತಪ್ಪೇ ಇಲ್ಲ, RCB ಏನೂ ಮಾಡೇ ಇಲ್ಲ ಅಂತ ನಾನಂತೂ ಹೇಳೋದಿಲ್ಲ. RCB ಖಂಡಿತ ತಪ್ಪಿದೆ. RCB ಈ ಥರ ಇವೆಂಟ್ನ ಆರ್ಗನೈಸ್ ಮಾಡೋಕ್ಕೆ ನಾವು ಮುಂಚೆನೇ ಸಾವಿರ ಸಲ ಯೋಚನೆ ಮಾಡಬೇಕಾಗಿತ್ತು. ಆ್ಯಂಡ್ ಅಗ್ರೆಸಿವ್ ಆಗಿ ಮೂವ್ ಮಾಡಿದ್ದು ಯಾವುದೇ ಪರ್ಮಿಷನ್ ಇಲ್ದಂಗೆ RCB ಖಂಡಿತ ತಪ್ಪಂತೂ ಇದ್ದೇ ಇದೆ. ಬಟ್ ಕರ್ನಾಟಕ ಗೌರ್ಮೆಂಟ್ ಏನು ಬ್ಲೇಮ್ ಮಾಡ್ತಾ ಇದೆ ಅಂತ ಅಂದರೆ, ಡೈರೆಕ್ಟಾಗಿ ಒಂಥರ ವಿರಾಟ್ ಕೊಹ್ಲಿನ ಎತ್ತಿ ಪ್ರೊಜೆಕ್ಟ್ ಮಾಡಿಬಿಟ್ಟು, ಯಾಕಂದರೆ ಅವರೇ ಅಲ್ವಾ ಮೇಯ್ನ್ ಇರೋದಲ್ಲಿ, ಯಾರನ್ನ ಬ್ಲೇಮ್ ಮಾಡ್ತಾರೆ? ವಿರಾಟ್ ಕೊಹ್ಲಿ ಕರೆದ್ಬಿಟ್ರು, ಎಲ್ಲ ಬಂದ್ಬಿಟ್ರು ಅನ್ನೋ ಥರ. ಹೌದು, RCB ಜೊತೆಗೆ ವಿರಾಟ್ ಕೊಹ್ಲಿನೂ ಇವಾಗ ಬ್ಲೇಮ್ ಮಾಡ್ತಾರೆ. ಇವ್ರು ಸಬ್ಮಿಟ್ ಮಾಡಿರೋಂಥ ರಿಪೋರ್ಟ್ ಹೆಂಗಿದೆ ಅಂತ ಅಂದರೆ, ವಿರಾಟ್ ಕೊಹ್ಲಿ ಅವರು ಮ್ಯಾಚ್ನ ಗೆದ್ದಿದ್ದಿನ ಅಂದರೆ ಫೈನಲ್ಸ್ನ ಗೆದ್ದಿದ್ದಿನ ಏನು ಹೇಳಿದರು ಅಂತಂದರೆ, ಐ ಆಮ್ ಗೋಯಿಂಗ್ ಟು ಫೀಲ್ ದ ರಿಯಲ್ ಸೈಡ್ ಆಫ್ ಇಟ್ ವೆನ್ ವಿ ಗೋ ಟು ಬೆಂಗಳೂರು ಟುಮಾರೋ ಆ್ಯಂಡ್ ಸೆಲೆಬ್ರೇಟ್ ದಿಸ್. ಇಲ್ಲೆಲ್ಲ ಫೀಲ್ ಆಗ್ತಿಲ್ಲ ಗುರು, ಇಲ್ಲೆಲ್ಲ ಏನು ಫೀಲ್ ಆಗಿರೋದು? ಇದೆಲ್ಲ ಫೀಲು ಬೆಂಗಳೂರಿಗೆ ಹೋಗ್ತೀವಿ ನಾಳೆ, ಅವನ ಅಜ್ಜಿ ಅಲ್ಲಿರೋದು ಫೀಲು. ಓ ಮೈ ಗಾಡ್, ಅವನ ಅಜ್ಜಿ ಹೆಂಗಿರುತ್ತೋ ಬೆಂಗಳೂರನ್ನು ಯೋಚನೆ ಕೂಡ ಮಾಡೋಕ್ಕಾಗ್ತಿಲ್ಲ ಅಂತ ವಿರಾಟ್ ಕೊಹ್ಲಿ ಆ ಒಂದು ಹಿಟ್ ಆಫ್ ದ ಮೂಮೆಂಟಲ್ಲಿ ಒಂದು ಸ್ಟೇಟ್ಮೆಂಟ್ನ ಪಾಸ್ ಮಾಡಿದರು. ಅಂದರೆ ರೊಚ್ಚಿಗೆದ್ದಾಗ ಇಲ್ಲೇ ಹೆಂಗಿದೆ ಅಂತಾನೆ ಎಲ್ಲ ವಿಡಿಯೋ ಎಲ್ಲ ಕಳಿಸ್ತಾ ಇದ್ದಾರೆ ಬೆಂಗಳೂರಲ್ಲಿ ಹೆಂಗಾಗಿದೆ ಅಂತ. ಇನ್ನು ಬೆಂಗಳೂರಿಗೆ ನಾವು ಹೋದ್ವಿ ಅಂತಂದರೆ ಯಾವ ಥರ ಸೆಲೆಬ್ರೇಷನ್ ಇರುತ್ತೆ ಅಂತ ನಾನು ಸಿಕ್ಕಾಪಟ್ಟೆ ಕ್ಯೂರಿಯಸ್ ಆಗಿದ್ದೀನಿ. ಅವ್ನ ಅಜ್ಜಿ ವೆಯ್ಟ್ ಮಾಡ್ತಾ ಇದ್ದೀನಿ ಬೆಂಗಳೂರಿಗೆ ಹೋಗೋದಕ್ಕೆ ಅಂತ ಇಲ್ಲಿ ವಿರಾಟ್ ಕೊಹ್ಲಿ ಅವರು ಹೇಳ್ತಾ ಇದ್ದಂಗೆನೇ. ಸೊ ಇದೆಲ್ಲ ಸೀನ್ ಆದ ನಂತರ ಇವಾಗ ವಿರಾಟ್ ಕೊಹ್ಲಿ ಹೇಳ್ದಂಥ ವಿಡಿಯೋನ ವಿರಾಟ್ ಕೊಹ್ಲಿ ಬೆಂಗಳೂರಿಗೆ ಬರ್ತೀವಿ ಅಂತ, ಎಲ್ಲ ಸೆಲೆಬ್ರೇಟ್ ಮಾಡೋದಕ್ಕೆ ಬೆಂಗಳೂರಿಗೆ ನಾಳೆ ಬರ್ತೀವಿ ಅಂತ ಹೇಳ್ಬಿಟ್ಟಿದ್ರು. ಅದಕ್ಕೋಸ್ಕರನೇ ವಿರಾಟ್ ಕೊಹ್ಲಿ ಎಲ್ಲೂ ಅದೇ ಒಂದು ಸ್ಟ್ಯಾಂಪ್ ಆ್ಯಂಡ್ ಸೀನೆಲ್ಲ ಆಯ್ತಲ್ಲ, ಕಾಲು ತುಳಿತೆಲ್ಲ ಇದೆಲ್ಲ, ಅವತ್ತು ವಿರಾಟ್ ಕೊಹ್ಲಿ ಅವರು ಬನ್ನಿ ಎಲ್ಲರೂ ಬನ್ನಿ ಅಂತೆಲ್ಲ ಯಾರನ್ನೂ ಕರೆದಿರಲಿಲ್ಲ. ಅಂದರೆ ಇಂಡಿವಿಜುವಲಾಗಿ ಕರೆದಿರಲಿಲ್ಲ. RCBನೇ ಪೋಸ್ಟ್ ಹಾಕಿದ್ದು, ಎಲ್ಲ ಬನ್ನಿ ಸ್ಟೇಡಿಯಂ ಹತ್ರ ಬನ್ನಿ, ಸ್ಟೇಡಿಯಮ್ಗೆ ಫ್ರೀ ಎಂಟ್ರಿ ಇದೆ, ಫ್ರೀ ಪಾಸ್ ಇದೆ, ಅದಿದೆ ಇದಿದೆ ಅಂತೆಲ್ಲ RCB ಅಫಿಷಿಯಲಾಗಿ ಅವರೇ ಪೋಸ್ಟ್ ಹಾಕಿದ್ದು. ಬಟ್ ವಿರಾಟ್ ಕೊಹ್ಲಿ ಎಲ್ಲೂ ಕೂಡ ಬನ್ನಿ 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 ಅಂತ ಹೇಳಿರಲಿಲ್ಲ. ಸೊ ನಾನು ವೆಯ್ಟ್ ಮಾಡ್ತಿದ್ದೆ ಬೆಂಗಳೂರಿಗೆ ಹೋಗೋದಕ್ಕೆ, ನಾಳೆ ಹೋಗ್ತಿದ್ದೀವಿ ಬೆಂಗಳೂರಿಗೆ, ನಾನು ವೆಯ್ಟ್ ಮಾಡ್ತಾಯಿದ್ದೀನಿ ಎಲ್ಲ ಯಾವ ಥರ ರೊಚ್ಚಿಗೆದ್ದಿರ್ತಾರೆ ಅನ್ನೋದನ್ನ ಹೇಳಿದರೆ. ಸೊ ಇವರು ಹೇಳಿದ್ಕೇ ಎಲ್ಲರೂ ಬಂದ್ಬಿಟ್ರು, ವಿರಾಟ್ ಕೊಹ್ಲಿ ಹೇಳಿದ್ಕೇ ಎಲ್ಲ ನುಗ್ಗಿ ಬಂದ್ಬಿಟ್ರು ಅನ್ನೋ ಥರ ಇವ್ರು ಇವಾಗ ಪ್ರೊಜೆಕ್ಟ್ ಮಾಡ್ತಿದ್ದಾರೆ. ವೈ ಓನ್ಲಿ ವಿರಾಟ್ ಕೊಹ್ಲಿ ಅಂತ ನನಗೆ ಕ್ವೆಶನ್ನು. RCBನ ಬ್ಲೇಮ್ ಮಾಡಿದ್ರು, ಅದು ಓಕೆ, ಅದು ಆಕ್ಸೆಪ್ಟ್ ಮಾಡ್ಕೊಬೇಕು. ಕರ್ನಾಟಕ ಗೌರ್ಮೆಂಟ್ನ ಬ್ಲೇಮ್ ಒಂಥರ ನೋಡಿ ಹೆಂಗಿದೆ ಅಂತ, ಎಲ್ಲರೂ ಕಲೆಕ್ಟಿವ್ ಆಗಿ ತಪ್ಪು ಮಾಡಿಬಿಟ್ಟು ಒಬ್ಬರ ಮೇಲೆ ಬ್ಲೇಮ್ ಹಾಕೋದಿದೆಯಲ್ಲ. ಸೊ ಇವರೇನು ತಪ್ಪೇ ಮಾಡಿಲ್ವಾ? ಇವ್ರು ಕರ್ನಾಟಕ ಗೌರ್ಮೆಂಟ್ ಅವ್ರು ಇನ್ವಾಲ್ವ್ ಆಗೇ ಇಲ್ಲ ಅಂತಂದರೆ, ಅಲ್ಲಿನೂ ಈ ಥರ ಸೀನ್ ಆಗಿತ್ತು ಚಿನ್ನಸ್ವಾಮಿ ಸ್ಟೇಡಿಯಮಲ್ಲಿ, RCB ಒಂದರಿಂದನೇ ಸೀನ್ ಆಗಿತ್ತು ಅಂತಂದಿದ್ರೆ ಬಿಡೋಗುರೋ ಅಂತ ಅಂದ್ಕೊಂಡು ಸುಮ್ಮನೆ ಆಗ್ತಾಯಿದ್ವಿ. ಬಟ್ ಇವರೇ ಇನ್ವಾಲ್ವ್ ಆಗಿಬಿಟ್ಟು ಇವರೇ ಈ ಥರ ಒಂದು ಇವೆಂಟ್ ಆರ್ಗನೈಸ್ ಮಾಡಿಬಿಟ್ಟು, ಏನು ಫಸ್ಟ್ ಆಫ್ ಆಲ್ ಏನು ಇವ್ರು ಯಾರು ಮಾಡು ಅಂತ ಹೇಳಿದ್ದು ಆ ಇವೆಂಟ್ನ? ವಿಧಾನಸೌಧದ ಮುಂದೆ, ವಿಧಾನಸೌಧ ಮೆಟ್ಟಿಲುಗಳ ಮುಂದೆ, ಇದು ಬಂದ್ಬಿಟ್ಟು ಪ್ರೈವೇಟ್ ಫ್ರ್ಯಾಂಚೈಸ್, ಅದು ಅದೇನು ಗೌರ್ಮೆಂಟ್ ಅಂಡರ್ಟೇಕರ್ನ, ಅದು ಏನು KSC ಅದು? ಇವ್ರು ಕರ್ಕೊಂಬಂದ್ಬಿಟ್ಟು ಅಲ್ಲಾಗರು ಹೆಂಗಿದೆ ನೋಡಿ, ಇಲ್ಲಿ KSCಯಲ್ಲಿ ಗೆದ್ರೆ, ರಣಜಿ ಟ್ರೋಫಿ ಗೆದ್ರೆ, ಅಕಸ್ಮಾತ್ ಏನೋ ಸೈಯದ್ ಮುಷ್ತಾಕ್ ಅಲಿ ಜೊತೆಗೆ ವಿಜಯ್ ಹಜಾರೆ ಟ್ರೋಫಿ, ಸೊ ಈ ಥರ ಟ್ರೋಫಿಗಳನ್ನ ಗೆದ್ರೆ ಕರ್ಕೊಂಬಂದ್ಬಿಟ್ಟು ವಿಧಾನಸೌಧದ ಮೆಟ್ಲು ಮುಂದೆಗಡೆ, ಅದು ಕರ್ನಾಟಕ ಗೌರ್ಮೆಂಟ್ ಅಂಡರ್ಟೇಕರ್ನೇ ಒಂಥರ ಹಂಗೆ ನೋಡೋಕೋಯ್ತು ಅಂದರೆ. ಸೊ ಅವ್ರಿಗೇನೇನೋ ಮಾಡೋದಿಲ್ಲ ಸನ್ಮಾನನ, ಇಲ್ಲಿ ಕರ್ಕೊಂಬಂದ್ಬಿಟ್ಟು RCBಗೆ ಪ್ರೈವೇಟ್ ಇವಾಗ ಹಂಗೆಲ್ಲ ಹಂಗೆ ಬರ್ತಾ ಇರೋದು. ಏನಿತ್ತು RCBಗೆ ಸನ್ಮಾನ ಮಾಡುವಂಥದ್ದು ಏನಿತ್ತು? ಸನ್ಮಾನ ಮಾಡಿದ್ದಾರೆ ಅಂತಂದರೆ, ಈ ಥರ ಸೀನ್ ಆಗಿದೆ ಅಂತಂದರೆ ಹೊಣೆನೂ ಕೂಡ ಇವ್ರು ಹೊತ್ಕೋಬೇಕಾಗತ್ತೆ. ಹೌದು, ಇವರಿಂದನೂ ಕೂಡ ಆಗಿದೆ ಪ್ರಾಬ್ಲಮ್ಮಲ್ಲಿ, ಏನು ಬರೀ RCB ಒಂದರಿಂದನೇ ಪ್ರಾಬ್ಲಮ್ ಆಗಿಲ್ಲ, ಇವ್ರು ಈ ಥರ ಎರಡೆರಡು ಇವೆಂಟ್ ಮಾಡಿದ್ದೇ ದೊಡ್ಡ ಬಿಗ್ಗೆಸ್ಟ್ ಪ್ರಾಬ್ಲಮ್ ಆಗಿರೋಂಥದ್ದು. ಈಗ ರಿಪೋರ್ಟಲ್ಲಿ ನಮ್ದೇನೂ ಇಲ್ಲ, ನಾವು ಕರೆದ್ವಿ ವಿಧಾನಸೌಧದ ಮುಂದೆ ಏನೂ ಆಗಿಲ್ಲ, ಆಗಿರೋದೆಲ್ಲ ಅಲ್ಲಿ, ನಾವು ಯಾರನ್ನೂ ಕರೆದಿಲ್ಲ, ನಾವು ಜಸ್ಟು ಅಲ್ಲಿ ಅವನ ಅಜ್ಜಿ ವಿಧಾನಸೌಧ ಅಲ್ಲಾಗಿರೋ ವಿಧಾನಸೌಧದ ಮೆಟ್ಲು ಮುಂದೆ ನಾವು ಮಾಡಬೇಕಾಗಿತ್ತು. ಇವರು ಒಳಗಡೆ ಕರ್ಬಿಟ್ಟು ವಿಧಾನಸೌಧ ಒಳಗಡೆ ಮಾಡ್ಬೋದಾಗಿತ್ತಲ್ಲ. ಇವರು ಮೆಟ್ಲು ಮುಂದೆ ಮಾಡ್ತಾರೆ ಅಂತಂದರೆ ಗೊತ್ತು ಅಲ್ಲಿ ಕ್ರೌಡ್ ಸೇರ್ತಾರೆ ಅಂತ ಅವ್ರಿಗೆ. ಅಲ್ಲಿ ಇಲ್ಲಿ ನೋಡಿ ಹೆಂಗೆ ರಿಪೋರ್ಟ್ ಸಬ್ಮಿಟ್ ಮಾಡ್ತಾರೆ ಅಂತಂದರೆ, ವಿರಾಟ್ ಕೊಹ್ಲಿ ಕರೆದ್ಬಿಟ್ರಂತೆ, ಎಲ್ಲ ಬಂದ್ಬಿಟ್ರಂತೆ, ವಿರಾಟ್ ಕೊಹ್ಲಿ ಮ್ಯಾಚ್ ಗೆದ್ದಿದ್ರೇ ಬೆಂಗಳೂರು ಕ್ರೌಡ್ಗೆಲ್ಲ ಹೇಳ್ಬಿಟ್ಟಿದ್ರಂತೆ, ಎಲ್ಲ ಬರ್ರಪ್ಪ ಅಂತ ಹೇಳ್ಬಿಟ್ಟಿದ್ರಂತೆ. ಅದಕ್ಕೋಸ್ಕರ ಎಲ್ಲ ನುಕ್ಕೊಂಡು ಬಂದ್ಬಿಟ್ರಂತೆ. ಎಲ್ಲ ಕಡೆಯಿಂದನೂ ಆಗಿದೆ ತಪ್ಪಿಲ್ಲಿ, RCB ಕಡೆಯಿಂದನೂ ಆಗಿದೆ, ಇಲ್ಲಿ ಗೌರ್ಮೆಂಟ್ ಕಡೆಯಿಂದನೂ ಆಗಿದೆ. ಒಂಥರ ಪರ್ಮಿಷನ್ ತೊಗೊಳ್ತಿರೋದು ಒಂದು ಬಿಗ್ಗೆಸ್ಟ್ ಪ್ರಾಬ್ಲಮ್ ಆಗಿದೆ. ಪರ್ಮಿಷನ್ ತೊಗೊಂಡಿಲ್ಲ ಅಂತಂದ್ರೂ ಇದು ಆರ್ಗನೈಸ್ ಮಾಡೋದಕ್ಕೆ ಬಿಟ್ರಲ್ಲ, ಸೊ ಅದು ಇನ್ನೂ ಒಂದು ದೊಡ್ಡ ಬಿಗ್ಗೆಸ್ಟ್ ಪ್ರಾಬ್ಲಮ್ ಆಗಿದೆ. ಇವ್ರ ಕಡೆಯಿಂದನೂ ಪ್ರಾಬ್ಲಮ್ ಆಗಿದೆ, ಆ ಕಡೆಯಿಂದನೂ ಪ್ರಾಬ್ಲಮ್ ಆಗಿದೆ, ಎಲ್ಲ ಕಡೆಯಿಂದನೂ ಮಿಸ್ಟೇಕ್ಸು ಆಗಿದೆ, ಫ್ಲಾಸು ಆಗಿದೆ, ಸಿಸ್ಟಮೇ ಫೇಲ್ ಆಗಿದೆ. ಸೊ ಅದನ್ನು ಬಿಟ್ಟು, ಅದನ್ನು ಒಪ್ಕೊಳ್ಳೋದು ಬಿಟ್ಟು, ನಮ್ಮ ಕಡೆಯಿಂದನೂ ತಪ್ಪಾಗಿದೆ ಅಂತ ಒಪ್ಕೊಳ್ಳೋದು ಬಿಟ್ಟು, ಇಲ್ಲ ಗುರು ಎಲ್ಲ ವಿರಾಟ್ ಕೊಹ್ಲಿ ಯಾಕಂದರೆ ಅವರೊಬ್ಬರೇ ಅಲ್ವಾ ಇರೋದು ಬ್ಲೇಮ್ ಮಾಡೋದಕ್ಕೆ. ಮುಂಚೆ ಆಗಿದ್ದರೆ ಇಂಡಿಯನ್ ಟೀಮಲ್ಲಿದ್ದಾಗ, ಅಂದರೆ
ಅವ್ರು ಕ್ಯಾಪ್ಟನ್ ಆಗಿದ್ದಾಗ ಎಲ್ಲ ಬ್ಲೇಮ್ಗಳು ಇವ್ರ ಮೇಲೆ ಬರ್ತಾಯಿತ್ತು. ವಿರಾಟ್ ಕೊಹ್ಲಿ ಕ್ಯಾಪ್ಟನ್ ಅಂತ ಎಲ್ಲ ತಗ್ ಏನೇ ಆದ್ರೂ ಅವ್ರ ಮೇಲೆ ಹಾಕೋರು. ಇವಾಗ ನೋಡಿ ಯಾರೂ ಇಲ್ವಲ್ಲ, ವಿರಾಟ್ ಕೊಹ್ಲಿ ಮೇಲೆ ಆಗ್ತಾಯಿದ್ದಾರೆ, RCB ಮೇಲೂ ಆಗ್ತಾ ಇದ್ದಾರೆ. ಆ್ಯಂಡ್ ವಿರಾಟ್ ಕೊಹ್ಲಿ ಮೇಲೆ ಡೈರೆಕ್ಟಾಗೇನೆ ಆಗ್ತಾ ಇದ್ದಾರೆ. ವಿರಾಟ್ ಕೊಹ್ಲಿ ಹೇಳ್ಬಿಟ್ರೆ ಎಲ್ಲ ಓಡ್ಬಂದ್ಬಿಟ್ರು ಅಂತ. ರೂಲಿಂಗ್ ಪಾರ್ಟಿಯವರು ಅವ್ರ ಮೇಲೆ ಅವರೇ ಬ್ಲೇಮ್ ಹಾಕಂತಾರೆ. ಯಾವತ್ತನ ಅಪೋಸಿಷನ್ ಪಾರ್ಟಿ ಮೇಲೆ ತಾನೇ ಬ್ಲೇಮ್ ಹಾಕೋದು. ಅಪೋಸಿಟಲ್ಲಿ ಯಾರ್ದು ತಪ್ಪಾಗಿದೆಯೋ ಅವ್ರ ಮೇಲೆ, ಇವ್ರು ತಪ್ಪಿದ್ರು ಕೂಡ ಅವ್ರ ಮೇಲೆ ಸ್ವಲ್ಪ ತಪ್ಪಾಗಿಲ್ಲ ಅಂತಂದ್ರೂ ಎತ್ತಿ ಹಿಡಿದ್ಬಿಟ್ಟು ಹಂಗೆ ದಬಾಕ್ಬಿಡ್ತಾರೆ ಅಷ್ಟೇ. ಸೊ ಅದನ್ನೇ ಮಾಡ್ತಾ ಇರೋದು. ಏನು ಅವ್ನ ಅಜ್ಜಿ ಅವತ್ತೆಲ್ಲ ಏನು ಮಕ್ಕಳು ಮೊಮ್ಮಕ್ಕಳು ಮರಿ ಮಕ್ಕಳು ಎಲ್ಲನೂ ಹಂಗೆ ನಿಲ್ಸ್ಕೊಂಡು ಫೋಟೋಗಳೆಲ್ಲ ತಕ್ಕೊಂಡಿದ್ದೇನು ಕೇಳ್ತೀರಾ ಮೆಟ್ಲುಗಳ ಮೇಲೆ. ಇವತ್ತು ನೋಡ್ರೆ ಬ್ಲೇಮ್ ಮಾಡ್ತಾರೆ, RCBನ ಬ್ಲೇಮ್ ಮಾಡ್ತಾರೆ, ಜೊತೆಗೆ ವಿರಾಟ್ ಕೊಹ್ಲಿನ ಬ್ಲೇಮ್ ಮಾಡ್ತಾವ್ರೆ. ಎಲ್ಲೋಗಿದ್ರು ಗುರು, ಯಾಕೆ ಇವರು DCM ಮತ್ತು ಚೀಫ್ ಮಿನಿಸ್ಟರ್ ಎಲ್ಲ ಬಂದ್ರಿಲ್ವ ಅಲ್ಲಿ? ಅವ್ರೇನಕ್ಕೆ ಬ್ಲೇಮ್ ತಗೊಳ್ಳೋದಿಲ್ಲ, ಇಲ್ಲಿ ವಿರಾಟ್ ಕೊಹ್ಲಿನಕ್ಕೆ ಬ್ಲೇಮ್ ಮಾಡ್ತಾರೆ. ಸೀರಿಯಸ್ಲಿ ಸಿಲ್ಲಿ ಅನಿಸುತ್ತೆ ಗುರು. ನಿಮ್ಗೆ ಏನು ಅನಿಸ್ತಾ ಇದೆ ವಿರಾಟ್ ಕೊಹ್ಲಿನ ಬ್ಲೇಮ್ ಮಾಡ್ತಾ ಇರೋದು? ಕಾಮೆಂಟ್ ಸೆಕ್ಷನಲ್ಲಿ ಹಾಕಿ. ಬಾ.